ಒಬ್ಬ ವ್ಯಕ್ತಿಯನ್ನು ಅನೇಕ ರೂಲ್ಸು ಆ್ಯಂಡ್ ರೆಗ್ಯುಲೇಷನ್ಸು ಇದನ್ನೆಲ್ಲ ನೀತಿ ನಿಯಮಗಳನ್ನು ಕಟ್ಟಿ ಹಾಕಿಬಿಟ್ರೆ ಅವನ ಬೆಳವಣಿಗೆ ಸಾಧ್ಯವಾಗುವುದೇ ಇಲ್ಲ. ಅದಕ್ಕೆ ನಾನು ಹೇಳಿದ್ನಲ್ಲ, ಯಾವುದು ಮಾರಲ್ ಕಮ್ಯಾಂಡ್ಮೆಂಟ್ಸ್ ವಿಲ್ ನಾಟ್ ಮೇಕ್ ಅಸ್ ಮಾರಲ್, ರಾದರ್ ಇಟ್ ವಿಲ್ ಡ್ರೈವ್ ಅಸ್ ಟು ಡೂ ಈವಿಲ್ಸ್. ಇದು ಪಾಲ್ ತಿಲಿಚ್ ಹೇಳಿರ್ತಕ್ಕಂಥದ್ದು. ಪಾಲ್ ತಿಲಿಚನ ಮಾತು. ಅದಕ್ಕೋಸ್ಕರ ಮಾರಲ್ ಕಮ್ಯಾಂಡ್ಮೆಂಟ್ಸ್ ಆಗೋದಿಲ್ಲ. ಅವನು ಏನು ಮಾಡಬೇಕು ಅಂತಂದ್ಬಿಟ್ರೆ ವ್ಯಕ್ತಿ ಮಕ್ಕಳನ್ನು ಕೂಡ ಅದೇ ರೀತಿಯೇ ಅದರ ಅವಶ್ಯಕತೆಯನ್ನು ಅವ್ರು ತಿಳಿಸ್ಕೊಡ್ಬೇಕಷ್ಟೇ. ಅದು ನೋಬಲ್ ಐಡಿಯಾಸನ್ನು ವಿ ಹ್ಯಾವ್ ಟು ಪ್ರೆಸೆಂಟ್ ಬಿಫೋರ್ ದೆಮ್. ದೇ ಮಸ್ಟ್ ಚೂಸ್ ಇಟ್ ದೆಮ್ಸೆಲ್ಸ್. ಆಗ ಅದನ್ನು ಅನುಸರಿಸ್ತಾರೆ. ಅದನ್ನು ಫೋರ್ಸ್ ಮಾಡಿ ಅದನ್ನು ಕೊಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾವೆಲ್ಲ ಹೇಳ್ತೀವಲ್ಲ, ವ್ಯಾಲ್ಯೂಸ್ ಆರ್ ನಾಟ್ ಟಾಟ್, ದೇ ಆರ್ ಕಾಟ್ ಅಂತ ಹೇಳ್ತಾರಲ್ವ. ಅದರಿಂದ ಅದೇ ಆ ದೃಷ್ಟಿಯಿಂದ ಇದಕ್ಕೊಂದು ಕಥೆ ಇದೆ, ಹೇಳಿದ್ರೆ ನಿಮ್ಗೆ ಕಾಣಿಸುತ್ತೆ ಹಿಂದೆನೂ ಕೂಡ. ಅಂದರೆ ಒಂದು ಮನೆಯಲ್ಲಿ ಒಂದು ನಾಯಿ, ಸಾಕಿದ ನಾಯಿ ಇರುತ್ತೆ, ಅದಕ್ಕೆ ಕಾಯಿಲೆ ಆಗಿರುತ್ತೆ, ಅದಕ್ಕೊಂದು ಔಷಧಿ ಕೊಡಿಸ್ಬೇಕಾಗಿರುತ್ತೆ. ಡಾಕ್ಟ್ರ್ ಒಂದು ಔಷಧಿ ಕೊಟ್ಟಿರ್ತಾರೆ, ಅದನ್ನು ಬಾಯಿಗೆ ಹಾಕಬೇಕು. ಅದು ಮಾತ್ರೆ ಅಲ್ಲ, ಅವಾಗೆಲ್ಲ ಜ್ಯೂಸ್ ಕೊಡ್ತಾಯಿದ್ರು, ಅದು ಲಿಕ್ವಿಡ್ ಫಾರಮಲ್ಲಿ ಇರ್ತಾಯಿತ್ತು ಆ ಔಷಧಿ. ಅದಕ್ಕೊಂದು ಕೊಳವೆ ಇರುತ್ತೆ, ಆ ಕೊಳವೆಯಲ್ಲಿ ಬಾಯಿ ಔಷಧಿ ಹಾಕಿಬಿಟ್ಟು ಬಾಯಿಗೆ ತುರುಗಿಸ್ಬೇಕು. ಅದನ್ನು ಹೀಗೆ ಹಾಕ್ಬಿಟ್ಟು ಬಾಯಿಗೆ ಹೋಗುತ್ತೆ. ಅದು ಏನು ಮಾಡಿದ ನಾವು ತಂದುಬಿಟ್ರೆ ನಾಯಿಯನ್ನು ಸರಿಯಾಗಿ ಎರಡು ಕಾಲುಗಳ ಮಧ್ಯೆ ಗಟ್ಟಿ ಹಿಡ್ಕೊಂಬಿಟ್ಟು ಅದರ ಫೋರ್ಸ್ಫುಲ್ ಅದರ ಬಾಯಿ ಕಳಿಸ್ಬಿಟ್ಟು ಆ ಕೊಳವೆಯನ್ನು ಒಳಗಡೆ ತುರಿಸಿ, ಬಾಯಿ ಒಳಗೆ ತುರಿಸಿ ಔಷಧಿಯನ್ನು ಹಾಕೋದಕ್ಕೆ ಪ್ರಯತ್ನಪಟ್ಟ. ಅದು ಏನು ಮಾಡಿಬಿಡ್ತು ಅಂತಂದ್ಬಿಟ್ರೆ ಅದು ಜೋರಾಗಿ ಆ ಕಡೆ ಈ ಕಡೆ ಅಲ್ಗಾಡ್ಬಿಟ್ಟು ತಪ್ಪಿಸ್ಕೊಂಡು ಓಡಿ ಹೋಗ್ಬಿಡ್ತು. ಆಮೇಲೆ ಕೊಳವೆ ಕೆಳಗಡೆ ಬಿತ್ತು, ಔಷಧಿಯೆಲ್ಲ ಚೆಲ್ಲಿ ಹೋಯಿತು. ಆಮೇಲೆ ಏನಾಯಿತು ಅಂತಂದರೆ ಸ್ವಲ್ಪ ಹೊತ್ತಿನ ಮೇಲೆ ಆ ನಾಯಿ ಬಂದುಬಿಟ್ಟು ಅದು ಚೆಲ್ಲೋಗಿರೋ ಔಷಧಿಯನ್ನು ನೆಕ್ಕೋಕ್ಕೆ ಶುರು ಮಾಡ್ತಂತೆ. ಅದಕ್ಕೋಸ್ಕರ ಹೇಳ್ತಾರೆ, ಅದು ನಾಯಿ ಔಷಧಿಯನ್ನು ಇಷ್ಟಪಡದೇ ಇರೋದಲ್ಲ, ಅದು ಔಷಧಿಯನ್ನು ಹೇಗೆ ಅವರು ಕೊಟ್ಟರು ಅನ್ನೋದನ್ನು ಇಷ್ಟಪಡಲಿಲ್ಲ. ದಟ್ ಈಸ್ ನಾಟ್ ದಿ ವೇ ಆಫ್ ಗಿವಿಂಗ್ ದಿ ಮೆಡಿಸಿನ್. ಅಡ್ಮಿನಿಸ್ಟ್ರೇಷನ್ ಆಫ್ ದಿ ಮೆಡಿಸಿನ್ ಇಟ್ ಡಿಡ್ ನಾಟ್ ಲೈಕ್. It liked the medicine, but not the way it is administered. ಅದಕ್ಕೋಸ್ಕರ ನಾವು ಅದು ಇಟ್ ಈಸ್ ಅಪ್ಲಿಕಬಲ್ ಟು ಮಾರಲ್ ಲಾಸ್ ಆಲ್ಸೋ. ನಾವು ನೈತಿಕವಾಗಿರ್ತಕ್ಕಂಥ ಸದ್ಗುಣಗಳು ಮುತ್ತು ರತ್ನಗಳನ್ನೆಲ್ಲವನ್ನು ಕೂಡ ಆ ಮಕ್ಕಳ ಮುಂದೆ ಚೆಲ್ಲಿಬಿಡಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತಂದ್ಬಿಟ್ಟು ಆಗ ಅವರು ಅದನ್ನು ಆರಿಸ್ಕೊತಾರೆ. ಅದಕ್ಕೆ ಈ 10 ಕಮ್ಯಾಂಡ್ಮೆಂಟ್ಸ್ ಇದೆಯಲ್ಲ ಬೈಬಲ್ನಲ್ಲಿ, 10 ಕಮ್ಯಾಂಡ್ಮೆಂಟ್ಸ್. ಅದಕ್ಕೆ ಇನ್ನೊಂದು ಕಮ್ಯಾಂಡ್ಮೆಂಟ್ ಇದೆ ಅಂತ 11ನೇದು. ಅದ್ಯಾವುದು ಗೊತ್ತಾ? ಇಫ್ ಯು ವೈಲೇಟ್ ದೀಸ್ 10 ಕಮ್ಯಾಂಡ್ಮೆಂಟ್ಸ್, ಡೋಂಟ್ ಗೆಟ್ ಕಾಟ್. ಈವನ್ ಇಫ್ ಯು ವೈಲೇಟ್ ದೀಸ್ 10 ಕಮ್ಯಾಂಡ್ಮೆಂಟ್ಸ್, ಡೋಂಟ್ ಗೆಟ್ ಕಾಟ್. ದಟ್ ಈಸ್ 11th ಕಮ್ಯಾಂಡ್ಮೆಂಟ್ ಅಂತ ಹೇಳ್ತಾರೆ. ಅಂದರೆ ತಮಾಷೆಗೆ ಹೇಳಿದೆ. ಅಂದರೆ ಅದೇನಾಗುತ್ತೆ ಅಂತಂದ್ಬಿಟ್ರೆ, ಈಗ I want to tell another thing. There are 3 things are there about morality. One is morality by fear, morality by convention, morality by conviction. This is most important. ಇದು ಸ್ವಾಮೀಜಿ's ಥಾಟ್. ಮೊರಾಲಿಟಿ ಬೈ ಫಿಯರ್ ಅಂತಂದರೆ, ನಾನು ನೈತಿಕವಾಗಿರ್ತಕ್ಕಂಥದ್ದು ಭಯದಿಂದ, ನರಕದ ಭಯದಿಂದ ಆಗ್ಬೋದು, ಅಥವಾ ಸಮಾಜದ ಭಯದಿಂದ ಆಗ್ಬೋದು, ಆಮೇಲೆ ಫಿಯರ್ ಆಫ್ ಪಬ್ಲಿಕ್ ಒಪಿನಿಯನ್ ಅದರಿಂದಲೂ ಆಗ್ಬೋದು. ಹೀಗೆ ಅನೇಕ ಭಯಗಳ ಮೂಲಕ ನನಗೆ ಗೊತ್ತಿರೋದಿಲ್ಲ, ನಾನು ಭಯದಿಂದ ಈ ರೀತಿ ವರ್ತಿಸ್ತಾ ಇದ್ದೇನೆ, ಈ ರೀತಿ ಮಾಡ್ತಾ ಇದ್ದೀನಿ ಅಂತಂದ್ಬಿಟ್ಟು, ಅದು ನನಗೆ ಗೊತ್ತಿಲ್ಲದ ರೀತಿಯಲ್ಲೇ ಅನ್ಕಾನ್ಷಿಯಸ್ಲಿ ಇಟ್ ಈಸ್ ಹ್ಯಾಪನಿಂಗ್. ಅದಕ್ಕೋಸ್ಕರ ಮೋಸ್ಟ್ ಆಫ್ ದಿ ಕೇಸಸ್ ಏನಾಗುತ್ತೆ ಅಂತಂದ್ಬಿಟ್ರೆ, ಭಯನೇ ನೀತಿಯನ್ನು ಅನುಸರಿಸೋದಕ್ಕೆ ಕಾರಣವಾಗಿರ್ತಕ್ಕಂಥದ್ದು. ಭಯನೇ ಕಾರಣ. ಮತ್ತು ಮೊರಾಲಿಟಿ ಬೈ ಕನ್ವೆನ್ಷನಲ್ ಮೊರಾಲಿಟಿ ಅಂತ ಇದೆ. ಅದು ರೂಢಿ ಮೂಲವಾಗಿ ಬಂದಿರುತ್ತೆ. ನಾ ಹೀಗಿರಬೇಕು, ಹಂಗೆ ಇರಬೇಕು, ಈ ರೀತಿ ವರ್ತಿಸಬಾರ್ದು, ಎಲ್ರಿಗೂ ಒಳ್ಳೆಯದಾಗಿರಬೇಕು, ಈ ಥರ ಎಲ್ಲ ಅದನ್ನೆಲ್ಲ ತಲೆತಲಾಂತರದಿಂದ ಬಂದಿರುತ್ತಲ್ಲ ಕೆಲವು ನೀತಿ ನಿಯಮಗಳು, ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಅದೆಲ್ಲ ಏನಾಗಿರುತ್ತೆ ಅಂತಂದ್ಬಿಟ್ಟು ನಮ್ಮಲ್ಲಿ ಇಂಟರ್ನಲೈಸ್ ಆಗಿಬಿಟ್ಟಿರುತ್ತೆ. ಚಿಕ್ಕಂದಿನಿಂದಲೂ ಕೂಡ ಇಂಟರ್ನಲೈಸ್ ಆಗಿಬಿಟ್ಟಿರುತ್ತೆ, ಸಮಾಜದಲ್ಲಿರುವಾಗ, ಕುಟುಂಬದಲ್ಲಿರುವಾಗ ಎಲ್ಲ. ಅದಕ್ಕನುಗುಣ ಅದು ಸ್ವಾಭಾವಿಕವಾಗಿ ಅದು ವರ್ತಿಸ್ತೀನಿ ನಾವು. ಮೊರಾಲಿಟಿ ಬೈ ಕನ್ವೆನ್ಷನ್, ಮೊರಾಲಿಟಿ ಬೈ ಕನ್ವಿಕ್ಷನ್.
ಇದು ಭಾಳ ಮುಖ್ಯವಾದದ್ದು. ಇದು ಭಾಳ ಮುಖ್ಯವಾದ. ಸ್ವಾಮಿ ವಿವೇಕಾನಂದರು ಏನು ಹೇಳ್ತಾರೆ ಅಂತಂದರೆ, ಮೊರಾಲಿಟಿ ಅಂತಕ್ಕಂಥದ್ದು, ನೈತಿಕತೆ ಅಂತಕ್ಕಂಥದ್ದು ನನ್ನೊಳಗೆ ಇರತಕ್ಕಂಥದ್ದು. ಯಾಕೆ ಅಂತಂದ್ಬಿಟ್ರೆ ಇಟ್ ಇಸ್ ಎ ಡಿವಿನಿಟಿಯ ಆಧ್ಯಾತ್ಮಿಕ ಸತ್ಯದ ಅಭಿವ್ಯಕ್ತಿ ಅದು. ಇಟ್ ಈಸ್ ಎ ಮ್ಯಾನಿಫೆಸ್ಟೇಷನ್ ಆಫ್ ಡಿವಿನಿಟಿ ವಿತಿನ್ ಮೀ. ಅದರಿಂದ ನಾನು ಐ ಆಮ್ ಡಿವೈನ್, ಐ ಆಮ್ ಗುಡ್, ಸೊ ಐ ಮಸ್ಟ್ ಬಿ ಗುಡ್. ಸೊ ದಟ್ ಈಸ್ ರಿಯಲ್ ಬೇಸಿಸ್ ಫಾರ್ ಮೊರಾಲಿಟಿ, ನಾಟ್ ಎಕ್ಸ್ಟರ್ನಲ್ ಪ್ರೆಸರ್ಸ್. ಅದು ನನಗೆ ನೀತಿವಂತನಾಗಿರೋದಕ್ಕೆ ನಾನು ಕಾರಣವಾಗಿರಬಾರ್ದು. ಆವಾಗ ಅದೇನಾಗುತ್ತೆ, ಅದು ಬಂಧನವಾಗಿಬಿಡುತ್ತೆ. ವಿಲ್ ಡ್ಯುರಾಂಟ್ ಅನ್ನೊಂದು ಹೇಳಿಕೆ ಭಾಳ ಚೆನ್ನಾಗಿದೆ. ಅವನು ಹೇಳ್ತಾನೆ, ವಿಲ್ ಡ್ಯುರಾಂಟ್, ಕನ್ವೆನ್ಷನ್ಸ್ ಆರ್ ದಿ ಕಸ್ಟಮ್ಸ್ ವಿಚ್ ಆರ್ ಮೋರ್ ಫಾಲೋಡ್ ದ್ಯಾನ್ ಪ್ರೀಚ್ಡ್. ಮಾರಲ್ಸ್ ಆರ್ ದಿ ಕಸ್ಟಮ್ಸ್ ವಿಚ್ ಆರ್ ಮೋರ್ ಪ್ರೀಚ್ಡ್ ದ್ಯಾನ್ ಫಾಲೋಡ್. ದೇ ಆರ್ ದಿ ಒನ್ಸ್ ವಿ ಎಕ್ಸ್ಪೆಕ್ಟ್ ಅವರ್ ನೈಬರ್ಸ್ ಟು ಫಾಲೋ. ಅಂದರೆ ನಮಗೆ ನಿಜವಾಗೂ ಕೂಡ ನಾವು ಆಂತರಿಕ ಪ್ರವೃತ್ತಿ ಅನುಗುಣವಾಗಿ ನಾವು ಮಾರಲ್ಲಾಗಿರಬೇಕು ಅಂತ. ನಮ್ಮ ಅಂತರಂಗದ ಪ್ರವೃತ್ತಿ ಬರಬೇಕು ಮಾರಲ್ಲಾಗಿರೋದಕ್ಕೆ, ನೀತಿಯನ್ನು ಅನುಸರಿಸೋದಕ್ಕೆ. ಆ ರೀತಿ ನಾವು ನೀತಿವಂತರಾಗಿರೋದಕ್ಕೆ ನಾವು ಇಷ್ಟಪಡಬೇಕು. ಆವಾಗ ನಮಗೆ ಅದೊಂದು ಬಂಧನವಾಗೋದಿಲ್ಲ. ಇಲ್ಲದ್ರೆ ಅದು ಬಂಧನವಾಗ್ಬಿಡುತ್ತೆ.